ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಶಿರವನ್ನು ಕೂಲಾಗಿ ಇಡುವ ಬ್ರೀತಬಲ್ ಹೆಲ್ಮೆಟ್, ಬೇಸಿಗೆಯಲ್ಲೂ ತಂಪು ತಂಪು ಕೂಲ್ ಕೂಲ್. ಬಳ್ಳಾರಿ ವಿದ್ಯಾರ್ಥಿಯ ನೂತನ ಆವಿಷ್ಕಾರ. ರಸ್ತೆ ಸಂಚಾರ ಸುರಕ್ಷತೆಯ ದೃಷ್ಟಿಯಿಂದ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವುದು ಅತ್ಯಗತ್ಯ. ಆದರೆ ತಾಪಮಾನ ಹೆಚ್ಚಿರುವ ಬಳ್ಳಾರಿಯಂತಹ ಪ್ರದೇಶದಲ್ಲಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಲು ಹಿಂಜರಿಯುತ್ತಾರೆ. ಇದು ಅಪಘಾತದ ಪ್ರಮಾಣ ಹೆಚ್ಚಲು ಕಾರಣವಾಗಿದೆ. ಈ ಸಮಸ್ಯೆಗೆ ಸುಧಾರಿತ ಪರಿಹಾರ ನೀಡುವ ಉದ್ದೇಶದಿಂದ ಬಳ್ಳಾರಿಯ ಬಿಐಟಿಎಂ ಕಾಲೇಜಿನ ಎಐಎಂಎಲ್ ವಿದ್ಯಾರ್ಥಿ ಆರ್ ದಾಮೋದರ್ ಸಿಂಗ್ ವಿನ್ಯಾಸ ಮಾಡಿರುವ ಬ್ರೀತಬಲ್ ಹೆಲ್ಮೆಟ್ ವಿಶ್ವದ ಗಮನ ಸೆಳೆದಿದೆ. ಈ ಹೊಸ ತಂತ್ರಜ್ಞಾನವು ಗಾಳಿಯಾಡುವ ತಂತ್ರಜ್ಞಾನ ಹೊಂದಿದ್ದು ತಲೆ ಬಿಸಿಯಾಗುವುದು, ಬೆವರಿನ ತೊಂದರೆ ಹಾಗೂ ಕೂದಲು ಉದುರುವ ಸಮಸ್ಯೆಗಳನ್ನು ತಡೆಯಲು ಸಹಾಯಕವಾಗಿದೆ. ಈ ತಂತ್ರಜ್ಞಾನವು ಐಎಸ್ಐ ಪ್ರಮಾಣಿತವಾಗಿ ಜನಸಾಮಾನ್ಯರಿಗೂ ಕೈಗೆಟುಕುವ ಬೆಲೆಯಲ್ಲಿ, ಅಂದರೆ ಕೇವಲ 300 ರೂಪಾಯಿಗೆ ಲಭ್ಯವಿರಲಿದ್ದು, ಈ ಹೆಲ್ಮೆಟ್ ಅನ್ನು ವಿಸ್ತೃತ ವ್ಯಾಪ್ತಿಯಲ್ಲಿ ತಯಾರಿಸಲು ಹೆಲ್ಮೆಟ್ ಕಂಪನಿಗಳ ಹಾಗೂ ಸರ್ಕಾರದ ಸಹಕಾರವನ್ನು ನಿರೀಕ್ಷಿಸಲಾಗುತ್ತಿದೆ. ಇನ್ನು ಈ ಆವಿಷ್ಕಾರ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗೆ ಭಾಜನವಾಗಿದೆ. ರಿಪಬ್ಲಿಕ್ ಪ್ಲಾನರಿ ಸಮ್ಮಿಟ್ 2025ರ ಇನ್ಕ್ಲೂಸಿವ್ ನೇಷನ್ ಬಿಲ್ಡಿಂಗ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಂದ ದೆಹಲಿಯ ಭಾರತ್ ಮಂಟಪಂ ಪ್ಲಾನರಿ ಹಾಲ್ನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದರು. ದಾಮೋದರ್ ಸಿಂಗ್ನ ಈ ಸಾಧನೆಯನ್ನ ಮೆಚ್ಚಿ ಬಳ್ಳಾರಿಯ ಐಜಿ ಮತ್ತು ಎಸ್ಪಿ ಅವರು ಪೊಲೀಸ್ ರನ್ 2025 ಮ್ಯಾರಥಾನ್ ವೇದಿಕೆಯಲ್ಲಿ ಸನ್ಮಾನಿಸಿದ್ದಾರೆ. ದಾಮೋದರ್ ಸಿಂಗ್ನ ಈ ಆವಿಷ್ಕಾರವು ವ್ಯಾಪಕ ಮಟ್ಟದಲ್ಲಿ ತಯಾರಾಗಿ ಮಾರುಕಟ್ಟೆಗೆ ತಲುಪಿ ಬಿಸಿಲಿನಲ್ಲಿ ಹೆಲ್ಮೆಟ್ ಧರಿಸುವ ಜನತೆಯ ಸಮಸ್ಯೆ ಬಗೆಹರಿಯಲಿ ಎಂದು ಆಶಿಸುತ್ತೇವೆ. ನಮಸ್ಕಾರಗಳು ಎಲ್ಲರಿಗೂ ವೀಕ್ಷಕರಿಗೆ. ನಾನು ದಾಮೋದರ್ ಸಿಂಗ್, ಇಂಜಿನಿಯರಿಂಗ್ 4th ಇಯರ್ ಮಾಡ್ತೀನಿ BITMನಾಗ. ನಾನು ಒಂದು ಹೆಲ್ಮೆಟ್ ಡಿಸೈನ್ ಮಾಡಿದ್ದೀನಿ. ಇದು ಡಿಸೈನ್ ಎದಕ್ಕೆ ಮಾಡಿದ್ದೀನಿ ಅಂದರೆ, ಜಾಸ್ತಿ ಜನ ಹೆಲ್ಮೆಟ್ ಹಾಕ್ತಾನೆ ಇದ್ದಿಲ್ಲ, ಅವಾಯ್ಡ್ ಮಾಡ್ತಾರ. ಏನು ರೀಸನ್ ಅಂದರೆ ಬೇಸಿಗೆ ಕಾಲ, ಸ್ವೆಟ್ಟಿಂಗ್, ಹೇರ್ ಲಾಸ್ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರನೇ ನಾನು ಈ ಟೈಪ್ ಹೆಲ್ಮೆಟ್ ಮಾಡಿದ್ದೀನಿ. ಹೆಂಗಂದ್ರೆ ಗಾಳಿ ಆಡುತ್ತೆ ಜಾಸ್ತಿ. ಇದು ಗಾಳಿ ಆಡೋದ್ರಿಂದ ಎಲ್ಲರೂ ಸ್ವಲ್ಪ ಹಾಕ್ಕೊಬೋದು, ಮತ್ತೆ ಅವರ ಪ್ರಾಣ ಕಾಪಾಡ್ಕೊಬೋದು. ನಮ್ಮದು ಉದ್ದೇಶ ಏನಂದರೆ, ಇವಾಗ ಜಾಸ್ತಿ ಹೆಲ್ಮೆಟ್ ಕಂಪ್ನಿಗಳು ಒಂದು 2,000 3,000 ಹಂಗೆ ಹೆಲ್ಮೆಟ್ ಮಾಡ್ತಿದ್ದಾರೆ. ನಮ್ದು ಏನಂದರೆ ಎಲ್ಲರಿಗೆ ತಲುಪಲಿ, ಭಾರತೀಯರಿಗೆ, ಮತ್ತು ಒಂದು 300-350 ಪ್ರೈಸಿಗೆ ಕಡಿಮೆ ರೇಟಿಗೆ ಮಾರಿ ಎಲ್ಲರ ಜೀವನ ಕಾಪಾಡಬೇಕಂತ ಒಂದು ಉದ್ದೇಶ ನಮ್ಮದು. ಇದಕ್ಕೋಸ್ಕರ ಯಾರೇನೋ ನಮಗೆ ಒಂದು ಇನ್ವೆಸ್ಟ್ಮೆಂಟ್ ಫಂಡ್ಸ್ಗೆ ಹೆಲ್ಪ್ ಮಾಡಿ, ಅದೇ ಕೋರಿಕೊಳ್ತೀನಿ. ಥ್ಯಾಂಕ್ ಯು ನಿಮ್ಗೆ ಯಾವ ರೀತಿ ಮಾಡಿದ್ರಿ? ಏನು ನಮ್ಮದು ಇದು ಮೇನ್ ರೀಸನ್ನು, ನಮ್ಮ ಅಪ್ಪ ಅವರು ಇನ್ಸ್ಪಿರೇಷನ್ ಆಗಿದ್ದು ನನಗೆ. ನಮ್ಮ ಅಪ್ಪ ಅವರು ಟ್ರಾಫಿಕ್ ಕೇಸ್ ಅವರು ಹೇಳ್ತಿದ್ರು ಹೆಲ್ಮೆಟ್ ಹಾಕ್ತಿದ್ದಿಲ್ಲ ಯಾರು, ಎದಕ್ಕೆ ಅಂದರೆ ಅವರು ಕ್ಯಾಂಪೇನ್ಗಳು ಮಾಡ್ತಿದ್ರು, ರೋಡ್ ಸೇಫ್ಟಿ ಅಂತ ಅವೆಲ್ಲ ಹೆಲ್ಮೆಟ್ ಕ್ಯಾಂಪೇನ್ಸ್ ಎಲ್ಲ ಮಾಡ್ತಿದ್ರು. ಆದರೆ ಯಾರು ಜಾಸ್ತಿ ಜನ ಹೆಲ್ಮೆಟ್ ಹಾಕ್ತಿದ್ದಿಲ್ಲ. ಅದಕ್ಕೆ ನಮ್ಮ ಅಪ್ಪ ಹೇಳಿದ್ರು, ಬಂದು ಏನೊಂದು ಮಾಡಪ್ಪ ನೀನು, ಎಲ್ಲರೂ ಹೆಲ್ಮೆಟ್ ಹಾಕ್ಬೇಕು ನೋಡು, ನಿಮಗೆ ಸ್ವಲ್ಪ ಕಡಿಮೆ ರೇಟ್ ಕೂಡ ಇರಲಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಇದೊಂದು ಡಿಸೈನ್ ಮಾಡಿದ್ದೀನಿ. ನಮ್ಮದು ಡಿಸೈನ್ ಪೇಟೆಂಟ್ ಎಲ್ಲ ಆಗಿದೆ. ನಾವು ಇವಾಗ ನೆಕ್ಸ್ಟ್ ಪ್ರೊಡಕ್ಷನ್ಗೆ ಒಂದು 4-5 ತಿಂಗಳಾಗ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಹಂಗೆ ಮಾಡಿ ಸ್ವಲ್ಪ ಕ್ಯಾಂಪೇನ್ಸ್, ಗೌರ್ಮೆಂಟ್ ಫಂಡ್ಸ್, ಸಬ್ಸಿಡೀಸ್ ಅವೆಲ್ಲ ಕಲಿಸಿ ಸ್ವಲ್ಪ ನಾವು ಎಲ್ಲರಿಗೆ ತಲುಪಲಿ ಅಂತ ಒಂದು ಮಾಡ್ತಿದ್ದೀವಿ ಸರ್. ಹೆಲ್ಮೆಟ್ ವಿನಾಶ ಅದು ಹೆಂಗಿರುತ್ತೆ ಸರ್? ನಮ್ಮದು ಹೆಲ್ಮೆಟ್ ಒಂದು ಡಿಸೈನ್ ತೋರಿಸ್ತೀನಿ ಸರ್. ಈಗ ಹೇಳ್ರಿ ಸರ್ ಅಷ್ಟೇ. ಡಿಸೈನ್ ಇದು ಫುಲ್ಲು ಗಾಳಿ ಆಡುತ್ತೆ, ತೂತಿರುತ್ತೆ ಸರ್. ಇದು ಫುಲ್ ಹೋಲ್ಸ್ ಇರುತ್ತೆ ಸರ್. ಆ ಹೋಲ್ಸಿಂದ ನಿಮಗೆ ಗಾಳಿ ಚೆನ್ನಾಗಿ ಆಡುತ್ತೆ, ಮತ್ತು ಅದು ಒಳಗಿನ ಫೋಮ್ ಕೂಡ ಎಲ್ಲ ತೂತಿರ್ತಾವ, ಅದರಿಂದ ನಿಮಗೆ ಗಾಳಿ ಜಾಸ್ತಿ ಆಡುತ್ತೆ. ನಮ್ದು ಇದೆಲ್ಲ ತೋರಿಸಿದ್ದೀನಿ ಈಗ. ಮೋದಿ ಅವರು ಏನಂದ್ರು ಸರ್? ಮೋದಿ ಅವರು ನಮ್ಮದು ತಮ್ಮ ಹೆಸರು ಎಲ್ಲ ಕೇಳಿ, ಯಾವ ಊರಿಂದ ಅಂತ ಎಲ್ಲ ಕೇಳಿ, ಮತ್ತು ಅವರು ಇದು ಹೆಲ್ಮೆಟ್ ಎಲ್ಲ ಮಾಡು, ನೆಕ್ಸ್ಟ್ ರಿಪಬ್ಲಿಕ್ ಕಾಂಪಿಟೇಷನ್ ಹಿಂಗೆ ಇರುತ್ತೆ, ಅಲ್ಲಿ ನಿಮ್ಮದು ಏನೇನೋ ಮಾಡ್ಸೋಣ, ಇದು ಅಡ್ವರ್ಟೈಸ್ಮೆಂಟ್ ಟೈಪ್ ಎಲ್ಲರಿಗೆ ತಲುಪಲಿ ಅಂತ ಹೇಳಿದ್ರು ಸರ್ ಮೋದಿ ಸರ್ ಅವರು ಕೂಡ. ಸರ್ ಈಗ ಇದಕ್ಕೆ ನಮ್ಮದು ಕಾಂಪಿಟೇಷನ್ ಇತ್ತು. ಆ ಕಾಂಪಿಟೇಷನ್ನಾಗ ನನಗೆ ವಿನ್ನರ್ ಅಂತ ಅನೌನ್ಸ್ ಮಾಡಿದ್ದಾರೆ. ಏನು ಕಾಂಪಿಟೇಷನ್ ಸರ್? ಅದು ರಿಪಬ್ಲಿಕ್ ಸಮಿಟ್ ಅಂತ, ರಿಪಬ್ಲಿಕ್ ಗ್ಲೋಬಲ್ ಟಿವಿನಾಗ ಅದು ಲೈವ್ ಇತ್ತು. ನಮ್ಮದು ಹ್ಯಾಕಥಾನ್, ಇದು ರಿಪಬ್ಲಿಕ್ ಟಿವಿ ಸರ್. ಇದೆ ಸರ್, ಇಲ್ಲಿ ರಿಪಬ್ಲಿಕ್ ಟಿವಿನಾಗ ಒಂದು ಕಾಂಪಿಟೇಷನ್ ಕಂಡಕ್ಟ್ ಮಾಡಿದ್ದು. ಇವಾಗ ಹೊಸ ಯೂತ್ ಏನು ಡಿಸೈನ್ ಮಾಡ್ತಾರ ಅಂತ ಅವ್ರಿಗೆ ಒಂದು ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಒಂದು ಸೊಲ್ಯೂಷನ್ ಟೈಪ್ ಬೇಕಾಗಿತ್ತು. ನಾವು ಇದಕ್ಕೆ ಹೆಲ್ಮೆಟ್ ಹಾಕಿದ್ದಿಲ್ಲಲ್ಲ, ಅದಕ್ಕೆ ಒಂದು ಸೊಲ್ಯೂಷನ್ ಮಾಡಿದ್ದೀನಿ ನಾನು. ಮೋದಿ ಅವರು ಏನು ಹೇಳಿದ್ರು ಸರ್? ಮೋದಿ ಸರ್ ಅವರು ಇದು ನೆಕ್ಸ್ಟ್ ನೀನು ಹೆಲ್ಮೆಟ್ ಪ್ರೊಡ್ಯೂಸ್ ಮಾಡು, ಅದು ನೆಕ್ಸ್ಟ್ ಎಲ್ಲರಿಗ ಇಂಡಿಯಾವರಿಗೆ ತಲುಪಲಿ, ಇನ್ನ ಜಾಸ್ತಿ ಮಾಡು ಅಂತ ಹೇಳಿದ್ದಾರೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.